ನಮ್ಮೂರ್ ಜಮೀನ್ ತಗೊಳಕ್ ಎಷ್ಟಲ ಧೈರ್ಯ ನಿನ್ಗೆ? ನಮ್ಮೂರ್ ಜನರಿಗೆ ಕೆಲಸ ಕೊಡೋಕ್ ನೀನ್ ಯಾವನ್ಲ? ನಮ್ಮೂರ್ಲಿ ಯಾರಾದ್ರೂ ಹಾಸ್ಕೊಂಡಿದಾರ? ಇಲ್ಲ ನಿಂತವ ಯಾರಗ್ ಬೇಡಕ್ ಬಂದವ್ರ? ಇಲ್ಲಿ ಸರ್ಟಿಫಿಕೇಟ್ ತಗೊಂಡು ಅಲ್ಲಿಗೆ ಹೋಗಿ ಕಲಾವಿದ್ರ ಮಕ್ಕಳಂತ ನಮಗೆ ಅವಕಾಶ ಕೊಡ್ತಿದ್ರು ಅವಾಗ. ಆ ಪರೀಕ್ಷೆ ಹತ್ರ ಬಂದಾಗ ಕೂಡ ಸರ್ಟಿಫಿಕೇಟ್ ಆಯ್ತು ಬನ್ನಿ ಕಲಾವಿದ್ರ ಮಕ್ಕಳೆಲ್ಲ ಸೇರ್ಲಿ ಅಂತ ಸೇರ್ಸ್ಕೊಡ್ತಿದ್ರು ನಮ್ಗೆಲ್ಲ. ಮೂರ್ ಜನರೇಷನ್ ಮದುವೆಗಳಿಗೆ ನನ್ನನ್ನ ಬುಕ್ ಮಾಡಿದ್ದಾರೆ. ತಂದೆ ಆಗಿ ಇವ್ರ ಮದುವೆಯಾಗಿ ಅವ್ನ ಮಗನ್ ಮದುವೆ ಮೊಮ್ಮಕ್ಕಳ ಮದುವೆಗೂ ನನ್ನನ್ನ ಕರೆಸಿದ್ದಾರೆ. ಆದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರಿವೆ. ಬಿಟ್ರೆ ಈಗ ಇತ್ತೀಚೆಗೆ ಕೆಲವೊಂದು ಸೂರ್ಯವಂಶ ಸಿಂಹಾದ್ರಿಯ ಸಿಂಹ ಬೆಟ್ಟಪ್ಪ ಇದ್ರದ್ದೆಲ್ಲ ಮಾಡಿದೀವಿ. ಬಟ್ ಅದನ್ನ ನಾನೇನ್ ಮಾಡಿದ್ದೇನೆ, ಸ್ಟುಡಿಯೋದಲ್ಲಿ ಹೋಗ್ಬಿಟ್ಟು ಅವ್ರ ವಾಯ್ಸಲ್ಲೇ ರೆಕಾರ್ಡ್ ಮಾಡ್ಬಿಟ್ಟು ಮ್ಯೂಸಿಕ್ ಹಾಕಿ ಎಲ್ಲ ಮಾಡಿರ್ತಕ್ಕಂಥದ್ದು ಇದೆ. ಅವ್ರ ಧ್ವನಿ, ಯಾಕಂದ್ರೆ ಲೈವ್ ಅಲ್ಲೂ ಎಲ್ಲಾ ರೀತಿಯಲ್ಲಿ ಮೈಕ್ ಕರೆಕ್ಟ್ ಆಗಿ ಸಿಗಲ್ಲ ಅನ್ನೋ ಉದ್ದೇಶಕ್ಕೆ ಅದನ್ನ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಅದನ್ನ ಮಾಡಿದೀನಿ. ಆದ್ರೆ ನಿಮಗೋಸ್ಕರ ಸಿಂಹಾದ್ರಿ ಸಿಂಹದ ಒಂದು ಸಣ್ಣ ಜಲಕ ಹೇಳ್ತೇನೆ. ನಮ್ಮೂರ್ ಜಮೀನ್ ತಗೊಳಕ್ ಎಷ್ಟಲ ಧೈರ್ಯ ನಿನ್ಗೆ? ನಮ್ಮೂರ್ ಜನರಿಗೆ ಕೆಲಸ ಕೊಡೋಕ್ ನೀನ್ ಯಾವನ್ಲ? ನಮ್ಮೂರ್ಲಿ ಯಾರಾದ್ರೂ ಹಾಸ್ಕೊಂಡಿದಾರ? ಇಲ್ಲ ನಿಂತವ ಯಾರಗ್ ಬೇಡಕ್ ಬಂದವ್ರ? ಈಕೆ ಮಕ್ಕಳು ಇವಳಿಗೆ ಕೈ ಕೊಟ್ಟು ಹುಟ್ಟೋದ್ರು. ಇವಳು ಈ ಭೂಮಿತಾನ ನಂಬ್ಕೊಂಡಿದ್ದಾಳೆ. ಈ ಭೂಮಿ ತಾಯಿ ಈಕೆ ಕೈ ಬಿಡ್ಲಿಲ್ಲ. ಇದನ್ನ ನಂಬ್ಕೊಂಡೆ ಒಂದೊತ್ತಿನ ಗಂಜಿ ಕುಡಿತಾಳೆ. ಈಗ ನೀನು ಇದನ್ನ ಫ್ಯಾಕ್ಟ್ರಿ ಕಟ್ಟಕ್ಕೆ ಕಿತ್ಕೊಂಡೋಗ್ಬಿಟ್ರೆ ಅವಳ ಹೊಟ್ಟೆಗೇನು? ನೀನ್ ಫ್ಯಾಕ್ಟ್ರಿ ಚರ್ಮ ತಿನ್ಬೇಕಲ್ಲ? ಕೊಬ್ಬಿದ ಮಗನೇ, ಎಷ್ಟೋ ಧೈರ್ಯ ನಿನ್ಗೆ? ನಂತವ ದುಡ್ಡಿನ ವಿಷಯ ಮಾತಾಡ್ತೀಯ? ಲೈ, ಕೋಟಿ ಹಣನ ಪುಟ್ಕೋಸಿಲಿತ್ಕೊಂಡು ತಿರ್ಗಾಡ್ದು ವಂಶ ಕಣ್ಲ ನಮ್ದು. ನಮ್ತವನೇ ದುಡ್ಡಿನ ಬಗ್ಗೆ ಮಾತಾಡ್ತೀಯ? ನಿನ್ನ ಮಂತ್ರಿಗೆ ಹೋಗಿ ಹೇಳು, ಅವನು ಗುಂಡಿಗಿಲಿ ಬಿಸಿ ರಕ್ತ ಇರೋದು ನಿಜ ಆದ್ರೆ ಈ ಸಿಂಹದ ಗುಹೆಯಿಂದ ಒಂದು ಹುಲ್ ಕಡ್ಡಿ ಕಿತ್ಕೊಂಡು ಹುಲ್ ನೋಡುವ. ಸೂಪರ್ ಸರ್, ನಿಜವಾಗ್ಲೂ ಅದು ಆಗ್ಲೂ ಸ್ಟೇಜ್ ಮೇಲೆ ನೋಡಿದೆ ನಿಮ್ದು ಅಭಿನಯ. ಮತ್ತೆ ಅದು ಒಂಥರ ವಿಷ್ಣುಜಿ ಮಾತಾಡ್ದಂಗೆ ಇತ್ತು. ತುಂಬಾ ಅದು ಫುಲ್ ಒಂದ್ ಸೀನ್ ನೆನಪಾಗುತ್ತೆ ಅದ್ ನೋಡಿದಾಗ. ಮತ್ತೆ ಅವರು ಇನ್ನೊಂದು ಮುಂದುವರೆದ ಭಾಗ, ಅವನ್ನೇ ಮಂತ್ರಿ ಮಾಡೋ, ನಾನು ಹೇಳ್ದೆ ಅಂತ ಹೇಳೋ, ಅವೆಲ್ಲ ನೆನಪಾಗ್ತಾರೆ. ಹೌದು ಸರ್, ಹೌದು ಸರ್. ಅದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಅದೆಲ್ಲ ಸಂಭಾಷಣೆಗಳೆಲ್ಲ ಅದ್ರಲ್ಲ ರೆಕಾರ್ಡಿಂಗ್ ನಲ್ಲೇ ನಾವು ಮಾಡ್ಕೊಂಡು ಪೂರ್ತಿ ಕಂಪ್ಲೀಟ್ ಮಾಡಿರ್ತೀವಿ. ಇಡೀ ಸೀನ್ 3 ಸನ್ನಿವೇಶದ ಸೇರಿ ಒಂದೇ ಸನ್ನಿವೇಶದಲ್ಲಿ ಮಾಡಿದೀವಿ. ಅದನ್ನ ಅದೇ ವೇಷಭೂಷಣ ಅದೇ ಇದ್ರಲ್ಲಿ ಮಾಡ್ತೀವಲ್ಲ, ಅವಾಗ ಸ್ವಲ್ಪ ಮೆರುಗು ಹೆಚ್ಚು ಮಾಡ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ಸೊ ನಾನು ಆದಷ್ಟು ಏನೇ ಅಭಿನಯ ಮಾಡಿದ್ರು ಅದಕ್ಕೆ ಪೂರಕವಾಗಿರುವಂತ ವಸ್ತ್ರ ವಿನ್ಯಾಸ ಇದ್ದಾಗ ಮಾಡಿದ್ರೆ ಅದಕ್ಕದು ಭೂಷಣ ಅಂತ ಹಾಗೆ ಮಾಡ್ಕೊಂಡ್ ಬಂದಿದೀವಿ ನಾವು ಅದನ್ನೆಲ್ಲ ಕಡೆ. ಸರ್, ಈಗ ವಿಷ್ಣುಜಿ ಅವರ ಬಿಟ್ಟು ಈಗ ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ಬರೋದಾದ್ರೆ, ನಿಮ್ಮ ಮೂಲತಃ ಅಭಿನಯ ಬಿಟ್ರೆ ಬೇರೆ ಮುಂಚೆ ಏನ್ ಮಾಡ್ತಾ ಇದ್ರಿ? ಇಲ್ಲ, ಮೂಲತಃ ನಾನು ನಿಮ್ಗೆ ಆಗ್ಲೇ ಹೇಳಿದೆ, ನಮ್ಮ ವಂಶ ಪಾರಂಪರ್ಯವಾಗಿ ನಾವು ಕಲಾರಂಗದಲ್ಲಿ ಬಂದಿರೋ. ಹೌದೌದು, ನಾವೆಲ್ಲ ಹುಟ್ಟು ಬೆಳೆದಿದ್ದ ನಾಟಕದ ಕಂಪನಿಗಳಲ್ಲಿ. ಅವಾಗ ಏನಿತ್ತಂದ್ರೆ ನಾಟಕದ ಕಂಪನಿಗಳೇ. ಈಗ ಇದ್ರ ಬಗ್ಗೆ ನಿಮ್ಗೆ ಹೇಳ್ಬೇಕಂತಂದ್ರೆ, ನನ್ನ ತಾತನ ಕಾಲ ಲೆಕ್ಕಾಚಾರ ಹಾಕಿದ್ರೆ 40ನೇ ಇಸ್ವಿ ಇವೆಲ್ಲ ಹಾಕೋದು. ಆಗಿನ ನಾಟಕದ ಕಂಪನಿಯಲ್ಲಿ ನಾವು ಬದುಕನ ಕಳೆದ. ನನ್ನ ತಂದೆಯವರು ಇದರಲ್ಲೇ ಬಂದ್ಬಿಟ್ರು. ಇದನ್ನೇ ಜಾಬ್ ಆಗಿ ತಗೊಂಡಿರೋ ನಾವು. ಇದಕ್ಕೆಲ್ಲ ಒಂದು ಸಂಬಳ ಅಂತ ಇರ್ತಿತ್ತು ನಾಟಕದ ಕಂಪನಿಗಳಲ್ಲಿ. ನಮ್ಮ ಮನೆ ಬಾಡಿಗೆ ಎಲ್ಲ ಅವರೇ ಕೊಡೋರು. ಕಂಪನಿಗಳು ಪಾತ್ರ ಮಾಡ್ಕೊಂಡಿರೋದಷ್ಟೇ ಬೆಳಗ್ಗೆ. ಈ ತರ ನಾಟಕದ ಕಂಪನಿಯಲ್ಲಿ ನಾವು ಬಂದಿರೋರು. ನಮ್ಮ ಓದು ಗೀದು ನಡೆದಿದ್ದೆಲ್ಲ ಹೀಗೆ. ಇಲ್ಲಿ 3 ತಿಂಗಳ ಸರ್ಟಿಫಿಕೇಟ್ ತಗೊಂಡು ಈ ಊರ್ ನೆಕ್ಸ್ಟ್ ಕ್ಯಾಂಪಿಗೆ ಹೋಗ್ತೀವಿ ಅಂದಾಗ ಇಲ್ಲಿ ಸರ್ಟಿಫಿಕೇಟ್ ತಗೊಂಡು ಅಲ್ಲಿಗೆ ಹೋಗಿ ಕಲಾವಿದ್ರ ಮಕ್ಕಳಂತ ನಮಗೆ ಅವಕಾಶ ಕೊಡ್ತಿದ್ರು ಅವಾಗ. ಆ ಪರೀಕ್ಷೆ ಹತ್ರ ಬಂದಾಗ ಕೂಡ ಸರ್ಟಿಫಿಕೇಟ್ ಆಯ್ತು ಬನ್ನಿ ಕಲಾವಿದ್ರ ಮಕ್ಕಳೆಲ್ಲ ಸೇರ್ಲಿ ಅಂತ ಸೇರ್ಸ್ಕೊಡ್ತಿದ್ರು ನಮ್ಗೆಲ್ಲ. ಸೊ ಈ ತರ ಇದ್ರಲ್ಲೇ ಬದುಕನ್ನ ಕಟ್ಕೋತ ಬಂದು ನನ್ನ ಜಾಬ್ ಅಂತ ಇದನ್ನೇ ಆಯ್ಕೆ ಮಾಡ್ಕೊಂಡ್ಬಿಟ್ಟೆ ಸಂಪೂರ್ಣತೆ. ಸರ್, ಮೂಲತಃ ಊರು ಸರ್ ದಾವಣಗೆರೆ. ಮೂಲತಃ ನಾನು ಬೆಂಗಳೂರಿಗೆ ಬಂದು 35 ವರ್ಷ ಆಯ್ತು. ಈಗ ಇಲ್ಲಿ ನೆಲಮಂಗಲದ ಹತ್ರ ಮಹದೇವಪುರ ಅಂತ ಇದೆ, ಅಲ್ಲಿ ಮನೆ ಕಟ್ಟಿಸ್ಕೊಂಡು ಅಲ್ಲೇ ಇದೆ ಸರ್. ಅಲ್ಲೇ ಅವರು ಕಾಲವಾದಾಗ ನಿಮ್ಗೆ ಯಾವ ತರ ವಿಷಯ ಗೊತ್ತಾಯ್ತು? ಮತ್ತೆ ಆ ಟೈಮಲ್ಲಿ ಏನ್ ಮಾಡ್ತಾ ಇದ್ರಿ? ನಾನು ಕಾರ್ಯಕ್ರಮ ಮುಗಿಸ್ಕೊಂಡು ಬಂದು ನನ್ನ ಮನೇಲಿ ಮಲ್ಕೊಂಡಿದ್ದೆ. ನನಗೆ ರಾತ್ರಿ 2 ಗಂಟೆಗೆ ಮೈಸೂರಿಂದ ಮಾಹಿತಿ ಬಂತು. ಅಲ್ಲಿ ಅಭಿಮಾನಿಗಳು ಹಿಂಗ ಅಪ್ಪಾಜಿಯವ್ರು ಹೋದ್ರು ಅಂತ ಹೇಳ್ಬಿಟ್ಟು ಮಾಹಿತಿ ಬಂತು. ನಿಮ್ಗೆ ಗೊತ್ತೇ ಇದೆ, ನಾವು ಆರಾಧಿಸ್ತಕ್ಕಂಥವ್ರು, ನಾವು ಪ್ರೀತಿಸ್ತಕ್ಕಂಥವ್ರು ಹೋದ್ರು ಅಂತ ಕೇಳಿದ ತಕ್ಷಣ ಎಷ್ಟು ಆಘಾತ ಆಗತ್ತೆ ಅನ್ನೋದು ಇದೆಯಲ್ಲ, ಅದೇ ರೀತಿ ಆಘಾತ ಆಗಿ ಇಡೀ ದಿನ ನಾವೆಲ್ಲೂ ಹೊರಗಡೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ವಾಸ್ತವದ ಸತ್ಯನೂ ಅರ್ಥೈಸ್ಕೊಬೇಕಲ್ಲ ನಾವು. ಯಾಕಂದ್ರೆ ವಾಸ್ತವದ ಸತ್ಯ ಇದೆ. ಅದನ್ನ ಮರ್ತ್ಕೊಂಡು ಬಹಳಷ್ಟು ಜನ ಬದುಕಿರ್ತಾರೆ, ಜೀವನ ಹೀಗೆ ಇರ್ತೀವಿ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಅದಲ್ಲ, ವಾಸ್ತವದ ಅರಿವು ನಮಗೆ ಇದ್ದಿದ್ರಿಂದ ಮತ್ತೆ ಅದು ಆಯಾ ಸಮಯ ಬಂದಾಗ ಪ್ರತಿಯೊಬ್ರು ಹೋಗ್ಲೇಬೇಕಲ್ಲ ಅಂತ ಮತ್ತೆ ನಾವು ಸಮಾಧಾನ ಮಾಡ್ಕೊಳ್ಳೋಂಥದ್ದಾಯ್ತು. ಅದು ಇರ್ಬೇಕಾಗಿತ್ತು, ಇರೋಂಥ ದಿನ ಇತ್ತು. ಆದ್ರೆ ಇದ್ರ ಬಗ್ಗೆ ನನಗೆ
ಕೋಡಿಮಠದ ಮಹಾಸ್ವಾಮಿಗಳು ಇದ್ದಾರೆ, ಶ್ರೀಗಳು. ಶ್ರೀಗಳು. ನಾನು ಅಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೀನಿ. ಅವಾಗ ಅವ್ರ ಅಪ್ಪಾಜಿಯವ್ರ ಬಗ್ಗೆ ತುಂಬ ಹೇಳಿದ್ರು. ಇಲ್ಲಿ ತುಂಬ ಸರ್ತಿ ಬಂದಿದ್ದಾರೆ ಅವರು, ಬಂದು ನೋಡಿ ಅವ್ರ ಜೊತೆಗೆ ಇದ್ದೀನಿ ಫೋಟೋ ಎಲ್ಲ ತೋರಿಸಿ ಇಲ್ಲೇ ಬಂದು ವಿಶ್ರಾಂತಿ ತಗೊಳ್ತಿದ್ರು ಅವರು. ನಾನು ಅವ್ರದ್ದು ನನ್ನ ಕಾರ್ಡ್ ನೋಡಿ ಅವ್ರು ನಮಗೆ ಅಲ್ಲಿ ಸುಮಾರು ಒಂದು 5 ಸರ್ತಿ ಕಾರ್ಯಕ್ರಮ ಕೊಟ್ಟರು. ನನಗೆ ಭಾಳ ಖುಷಿ ಆಯಿತು ನನಗೆ ನಿಮ್ಗೆ ನೋಡಿ. ಭಾಳ ಇದು ಭಾಳ ಅವ್ರ ಬಗ್ಗೆ ಹತ್ರ ಅವರು ದೈವದ ಸ್ಥಾನದಲ್ಲೇ ಇದ್ದಾರೆ ಅಂತ ಹೇಳ್ಬಿಟ್ರು ಅವರು. ಶ್ರೀಗಳೇ ಹೇಳಿದ್ರು ಅವರು ಸಂಪೂರ್ಣ ದೈವದ ಸ್ಥಾನದಲ್ಲೇ, ಅವ್ರಿಗೆ ದೈವದ ಸ್ಥಾನವೇ ಸಿಗತ್ತೆ ಅವ್ರಿಗೆ ಅಂತದ್ದು. ಆ ಮಾತು ಸತ್ಯ ಆಗೋಯ್ತು ಅದು. ನೋಡಿ ಅವರ ದೈವದ ಸ್ಥಾನದಲ್ಲೇ ಇದ್ದಾರೆ ಅಂದ್ರೆ ಎಲ್ಲರ ಹೃದಯದಲ್ಲಿ ಅವರಿದ್ದಾರೆ. ಅವರೆಲ್ಲರ ಹೃದಯದಲ್ಲಿ ಇರತಕ್ಕಂಥ ಈ ಕ್ಷಣಕ್ಕೂ ಕೂಡ ನಾ ಹೇಳಿದ್ನಲ್ಲ ಆಗ್ಲೇ, ಅವ್ರನ್ನ ನೋಡಿಲ್ಲ, ಬೆಂಗಳೂರು ಸಿಟಿ ಅಂದ್ರೆ ಗೊತ್ತಿಲ್ಲ, ಬರೀ ಸ್ಕ್ರೀನ್ ಅಲ್ಲಿ ನೋಡಿ ಅವರ ಅಭಿಮಾನಿ ಆದಂತವ್ರು ಈ ಕ್ಷಣಕ್ಕೂ ಕೂಡ ಪಂಚಪ್ರಾಣ. ಇಂಥವ್ರಿಗೆ ಅಂಥವ್ರಿಗೆ ಅಂತಲ್ಲ, ಈಗ ನನಗೆ ಏನಾದ್ರು ಕಾರ್ಯಕ್ರಮಗಳು ಈಗ ಬುಕ್ ಆಗಿದ್ದಾವೆ ಆರ್ಕೆಸ್ಟ್ರಾದ್ರ ಮುಖಾಂತರ, ಎಲ್ಲರೂ ಅವ್ರನ್ನ ಪ್ರೀತಿಸ್ತಕ್ಕಂಥವ್ರೆ. ಈಗ ನನಗೆ ಸಿಗ್ತಾ ಇರತಕ್ಕಂಥ ದುಡಿಮೆ, ನನಗೆ ಆಗಿರೋ ಬದುಕೆಲ್ಲ ಇವ್ರನ್ನ ಆರಾಧಿಸ್ತಕ್ಕಂಥ ಅಭಿಮಾನಿಗಳಿಂದಲೇ ನಮ್ಗೆ ಈ ಕ್ಷಣಕ್ಕೂ ಕೂಡ ಆಗಿದೆ. 4 ತಿಂಗಳ ಕಾರ್ಯಕ್ರಮಗಳು ಈಗಾಗಲೇ ಬುಕ್ ಆಗ್ಬಿಟ್ಟಿದೆ ನಮ್ಗೆ. ಅಂದ್ರೆ ನಾವಿಂತೆಲ್ಲ ಕಾರ್ಯಕ್ರಮ, ಮದ್ವೆ ಆಯ್ತು, ಹುಟ್ಟಿದ ಹಬ್ಬಕ್ಕಾಯ್ತು, ಪ್ರತಿಯೊಂದಕ್ಕೂ ಊರ ಹಬ್ಬಗಳಿಗಾಯ್ತು, ಹೀಗೆಲ್ಲ ಡ್ರಾಮಾಗಳಿಗೆ ಇದಕ್ಕೆಲ್ಲ ತುಂಬಾ ಜನ ಕರೆಸ್ತಾರೆ. ಅಂದ್ರೆ ಅಲ್ಲಿಗೆ ನಾವು ಯೋಚನೆ ಮಾಡ್ಬೇಕು ಎಷ್ಟು ಅವ್ರ ಮೇಲೆ ಪ್ರೀತಿ ಇಟ್ಟಿದ್ದಾರೆ ಅಭಿಮಾನಿಗಳು ಅಂತ. ಈಗಲೂ ಕೂಡ ಅವ್ರಿಲ್ಲ ಅಂತ ಯಾರಿಗೂ ಅನ್ಸಿಲ್ಲ. ಅವ್ರ ದೇಹ ಮಾತ್ರ ಕಾಣ್ತಿಲ್ಲ, ಆತ್ಮದಲ್ಲ ಎಲ್ಲರಲ್ಲೂ ಇದ್ದಾರೆ ಅವರು. ಯಾಕೆಂದ್ರೆ ಅವರು ನಾವು ಸಿನಿಮಾದಲ್ಲಿ ಅವರು ಒಳ್ಳೆ ಸಂದೇಶ ಕೊಡೋದಲ್ದೇನೆ ಹೌದು ವೈಯಕ್ತಿಕನಲ್ಲೂ ಖಾಸಗಿ ಜೀವನ ಅಷ್ಟೇ ಶುರುಬತ್ತಲ್ಲಿ ಇಟ್ಕೊಂಡಿದ್ದಕ್ಕೆ ಇವತ್ತು ಕೂಡ ಅವರು ಈ ಮಟ್ಟದಲ್ಲಿ ಅವ್ರಿಗೆ ಒಂದು ಪ್ರಾಜ್ವಲ್ಯತೆ ಇದೆ ಅವ್ರದ್ದು. ಈ ಕ್ಷಣಕ್ಕೂ ಕೂಡ ಅವರು ಖಾಸಗಿ ಬದುಕನ್ನು ಅಷ್ಟು ಸ್ವಚ್ಛತೆಯಲ್ಲಿ ಇಟ್ಕೊಂಡಿದ್ರು ಅಂತ ಹೇಳ್ಬಿಟ್ಟು ಈಗಲೂ ಕೂಡ ಪ್ರತಿಯೊಂದು ಜಾಗದಲ್ಲೂ, ಅದರಲ್ಲಂತೂ ಹೆಣ್ಣು ಮಕ್ಕಳ ಅಭಿಮಾನಿ ತಾಯಿದ್ರು ಬಹಳಷ್ಟು ಜನ ಇದ್ದಾರೆ. ನೀವು ನಂಬಲ್ಲ, ಮದುವೆ ಮನೆಗಳಿಗೆ ಅವ್ರ ಮಕ್ಕಳು, ನೀವು ನಂಬ್ತೀರಾ ಗೊತ್ತಿಲ್ಲ, 3 ಜನರೇಷನ್ ಮದುವೆಗಳಿಗೆ ನನ್ನನ್ನು ಬುಕ್ ಮಾಡಿದ್ದಾರೆ. ತಂದೆ ಆಗಿ ಇವ್ರ ಮದುವೆ ಆಗಿ ಅವ್ನ ಮಗನ್ ಮದುವೆ, ಮೊಮ್ಮಕ್ಕಳ ಮದುವೆಗೂ ನನ್ನನ್ನು ಕರೆಸಿದ್ದಾರೆ. 3 ಜನರೇಷನ್ ತಲೆಮಾರಿನವ್ರಿಗೂ ಅವ್ರ ಮೇಲೆ, ಅಂದ್ರೆ ಇಡೀ ಕುಟುಂಬದವರೇ, ಆ ಕುಟುಂಬದವರೇ ಈ ಕ್ಷಣಕ್ಕೂ ಕೂಡ ಕರೆಸ್ತಾ ಇರ್ತಾರೆ ನಮ್ಮ ಕಾರ್ಯಕ್ರಮಗಳು. ಅದ್ರ ಬಗ್ಗೆ ಮಾತಾಡೋಂಥದ್ದೇ ಇಲ್ಲ ಬಿಡಿ. ಈಗ ನಾವು ಹೇಗೆ ಬೆಳಗ್ಗೆ ತಕ್ಷಣ ಸೂರ್ಯ ನೋಡ್ತೀವೋ ಹಾಗೆ ಇವರು ಪ್ರಜ್ವಲತೆಯಲ್ಲಿ ಇದ್ದ ರಾತ್ರಿ ಚಂದ್ರ ಕಾಣ್ತಲ್ಲ, ಇವ್ರು ಹಾಗೆ ಕಾಣಿಸೋದು. ನಿರಂತರವಾಗಿ ಇದ್ದಾರೆ ಎಲ್ಲರೊಟ್ಟಿಗೆ ಈ ಕ್ಷಣಕ್ಕೂ ಅವರು. ಕೊನೆ ಪಕ್ಷ ನಾವು ಇವ್ರ ಜೊತೆ ಒಂದು ಕೂತ್ಕೊಂಡು ಮಾತಾಡಕ್ಕಾಗಿಲ್ಲ. ಜೂನಿಯರ್ ವಿಷ್ಣುವರ್ಧನ್ ಜೊತೆ ಮಾತಾಡಿದ್ವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಾನು ಹೆಚ್ಚಾಗಿ ನಾನು ನಿಮ್ಮನ್ನೆಲ್ಲ ತುಂಬಾ ಅಭಿನಂದಿಸ್ತೀನಿ. ಇದೊಂದು ವಿಷಯದಲ್ಲಿ ನನ್ನ ಒಬ್ಬ ಕಲಾವಿದನ ವೈಯಕ್ತಿಕವಾದಂಥ ವಿಚಾರ ನಮ್ಮ ಮಾಧ್ಯಮ ಮಿತ್ರ ನಾನು ಹೇಳ್ತಾ ಇದ್ದೀನಿ. ಅಂದ್ರೆ ನನಗೆ 72ನೇ ಇಸ್ವಿಯಿಂದ ಚಿತ್ರರಂಗದ ನಟ, ಅಂದ್ರೆ ಡ್ರಾಮಾ ಕಂಪನಿಯಲ್ಲಿ ಇದ್ದಾಗಿದ್ರು ಕೂಡ ನಮಗೆ ಚಿತ್ರರಂಗದ ಒಡನಾಟ. ಅಂದ್ರೆ ಅಶ್ವಥಣ್ಣವ್ರನ್ನ ನಮ್ಮ ಡ್ರಾಮಾ ಕಂಪನಿಗೆ ಪಾತ್ರ ಕರ್ಸ್ಕೊಳ್ತಾ ಇದ್ವಿ ನಾವು. ಅವ್ರ ನಾಟಕ ಕಂಪನಿಯಲ್ಲಿ ಬಂದು ಪಾತ್ರ ಮಾಡೋರು. ಅವರು ಬಂಜೆ ತೊಟ್ಟಲು ಅಂತ ನಾಟಕ ನಾವು ಆಡ್ತಿದ್ವಿ. ತುಂಬಾ ಫೇಮಸ್ ನಮ್ದು ಬಂಜೆ ತೊಟ್ಟಲು ಅಂತ ನಾಟಕ. ಆ ನಾಟಕದಲ್ಲಿ ಅಣ್ಣನ ಪಾತ್ರ ಅವರು, ತಮ್ಮನ ಪಾತ್ರ ನಾನು ಮಾಡ್ತಿದ್ದೆ ಅವಾಗ 72 ಈ ಟೈಮ್ನೆಲ್ಲ. ಅದೇ ಪಿಕ್ಚರ್ನ ತಾಯಿ ಅಂತ ಮಾಡಿದ್ದಾರೆ. ಅನಂತ್ ನಾಗು ಮತ್ತು ಶಂಕರ್ ನಾರಾಯಣ ತಾಯಿ ಅಂತ ಮಾಡಿದ್ದಾರೆ. ನಮ್ಮ ರಂಗಭೂಮಿಯ ನಾಟಕವನ್ನೇ ಅಲ್ಲಿ ಮಾಡಿದ್ರು. ಸೊ ಆ ಒಡನಾಟದಲ್ಲಿ ನಾನಿದ್ದೀನಿ. ಆ ಕ್ಷಣದಿಂದ ನಾನು ಸುಮ್ಮನೆ ಸ್ವಲ್ಪ ಎಲ್ಲ ಗಮನಿಸ್ಕೊಂಡು ಬರ್ತಾ ಇರೋ ಹಾಗೆ ಚಿತ್ರರಂಗದ ಪ್ರತಿಯೊಬ್ಬರನ್ನು ಕೂಡ ನಾ ಹೇಳ್ತಾರೆ, ಪ್ರತಿಯೊಬ್ಬರು ಬಂದ್ರೆ ಅಲ್ಲಿ ನಾನು ಪ್ರತಿಯೊಬ್ಬರು ಅಂದ್ರೆ ನಟರಂತನೇ ಅಲ್ಲ, ಪ್ರತಿಯೊಬ್ಬರನ್ನು ಕೂಡ ಒಂದು ಮೇಲ್ಮಟ್ಟಕ್ಕೆ ಕರೆತಂದು ಅವರು 4 ಜನಕ್ಕೆ ಗೊತ್ತಾಗುವಂತಹ ಕೆಲಸಗಳನ್ನ ಬಹಳ ಪ್ರಾಮಾಣಿಕವಾಗಿ, ಬಹಳ ಶ್ರದ್ಧೆಯಿಂದ ಮಾಡ್ತಕ್ಕಂಥವ್ರು ನೀವು ಮಾಧ್ಯಮ ಮಿತ್ರರು. ನಿಮ್ಗಳಿಂದಲೇ ನಮ್ಗೆ ಒಂದು ಬದುಕಿಗೆ ಒಂದು ದಾರಿ ಸಿಗ್ತಾ ಇದೆ. ಅದೇ ರೀತಿ ನಾನು ನಿಮ್ಮ ಹತ್ರ ಇನ್ನೊಂದು ರಿಕ್ವೆಸ್ಟು, ನಮ್ಮ ಈ ಚಿತ್ರ, ಮೊದಲನೇ ಚಿತ್ರ, ನಮ್ಮ ರಾಧಾಕೃಷ್ಣ ಪಲ್ಲಕ್ಕಿ ಸರ್ ಅವರು ಬಹಳ ಶ್ರದ್ಧೆಯಿಂದ, ಒಂದು ಬಹಳ ಪ್ರೀತಿಯಿಂದ ಇದೊಂದು ಕಥೆನ ಹಿಡಿದಿದ್ದಾರೆ. ಇದು ಎಲ್ಲರ ಮನಸ್ಸಿಗೆ ಮನ ಮುಟ್ಟೋ ರೀತಿಯಲ್ಲಿ ಆಗ್ಬೇಕಾದ್ರೆ ಅದಕ್ಕೆ ನೀವುಗಳು ಮುಖ್ಯ ಕಾರಣರಾಗ್ತೀರಾ. ದಯಮಾಡಿ ಇದ್ರ ಬಗ್ಗೆ ಪ್ರಾಮಾಣಿಕವಾದ ವಿಚಾರ, ನಾನು ಆಗ್ಲೇ ಹೇಳ್ಬಿಟ್ಟೆ, ಪ್ರತಿಯೊಬ್ಬ ಕುಟುಂಬದವರು ಅಂತಂದ್ರೆ ನಾ ಹೇಳಿದೆ, ತಂದೆ ತಾಯಿ ಎಲ್ಲರೂ ಮುಂದೆ ತಂದೆ ತಾಯಿ ಆಗ್ಬೇಕನ್ನೋರು ಕೂಡ ನೋಡ್ತಕ್ಕಂಥ ಸಿನಿಮಾ ಇದು. ಜನರೇಷನ್ ನಾವು ಹೇಗೆ ಬೆಳೆಸ್ಲಿಕ್ಕಿದೆ, ಮನೆಯವರ ಜವಾಬ್ದಾರಿ ಎಷ್ಟಿದೆ. ಸಮಾಜ ಸುಧಾರಣೆ ಮಾಡೋದಕ್ಕೆ ಮನೆಯವರೇ ಮುಖ್ಯ ಕಾರಣರಾಗ್ತಾರೆ. ಯಾವುದೋ ಸ್ಕೂಲ್ ಟೀಚರ್ ಆಗಲ್ಲ, ಇನ್ನೊಬ್ಬರಾಗಲ್ಲ, ಮತ್ತೊಬ್ಬರಾಗಲ್ಲ. ಮನೆಯ ಮೊದಲ ಪಾಠಶಾಲೆ ಅಂತ ಹೇಳಿದ ಹಾಗೆ ಮನೆಯ ತಂದೆ ತಾಯಿಗಳದ್ದು ಜವಾಬ್ದಾರಿ ತುಂಬಾ ಇದೆ. ಅಂತ ಒಂದು ಅದ್ಭುತವಾದಂಥ ಕಥೆನ, ವಾಸ್ತವದ ಅರಿವನ್ನು ಮೂಡಿಸ್ತಕ್ಕಂಥ ಕಥೆನ ನಮ್ಮ ಪಲ್ಲಕ್ಕಿ ರಾಧಾಕೃಷ್ಣ ಸರ್ ಮಾಡಿದ್ದಾರೆ. ದಯಮಾಡಿ ಇದನ್ನು ನೋಡಿ ನಾವು ಅವ್ರು ಮಾಡಿರ್ತಕ್ಕಂಥ ಪ್ರಯತ್ನಕ್ಕೆ ನೀವೆಲ್ಲರೂ ಆಶೀರ್ವಾದ ಮಾಡ್ಬೇಕಂತ ಈ ಸಂದರ್ಭ ನಾನು ಕೇಳ್ಕೊತೀನಿ. ಎಲ್ರಿಗೂ ಡೇಟ್ ಒಂದ್ಸಲ ಹೇಳ್ಬಿಡಿ ಸರ್. ಅದು ಸರ್ ರಿಲೀಸಿಂಗ್ ಡೇಟ್ ಏಪ್ರಿಲ್ 11ನೇ ತಾರೀಕು ಅಂತ
ಒಂದು ನಿರ್ಧಾರ ಮಾಡ್ಕೊಂಡಿದ್ದಾರೆ. ಏಪ್ರಿಲ್ 11ನೇ ತಾರೀಕು ಇಡೀ ಚಾಮಯ್ಯ- ಕನ್ನಡ ನಾಡಿನ ಚಾಮಯ್ಯ son ಸನ್ of ಆಫ್ ರಾಮಾಚಾರಿ ಅಂತಕ್ಕಂಥ ಚಿತ್ರ ಏಪ್ರಿಲ್ 11ಕ್ಕೆ ಬಿಡುಗಡೆ ಮಾಡ್ತಾರೆ. ಅದಕ್ಕೆ ನೋಡಿ ನೀವೆಲ್ಲ ಆಶೀರ್ವಾದ ಮಾಡ್ಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. Thank you, sir. Thank you. ಥ್ಯಾಂಕ್ ಯು.